ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಕೆಲ ಸಮಸ್ಯೆಗಳು, ಹೋರಾಟಗಳು ಹಾಗೆ ದೊಡ್ಡ ರಾಕ್ಷಸನಂತೆ, ಗೋಲಿಯಾತನಂತೆ ಎದ್ದು ನಿಂತಿದೆಯಾ? ಏನು ಭಯಪಡಬೇಡಿ, ದೇವರು ಸಂಗಡ ಇದ್ದಾರಲ್ಲ. ಸರಿ, ಸ್ಥಳ ಬಹಳ ಸುಂದರವಾಗಿದೆ ಎಂದು ನೋಡುತ್ತೀರಾ? ನಾನು ಹೇಳಿದನಲ್ವ, ಯುರೋಪ್ನಲ್ಲಿ ಇರುವಂಥ ಸ್ವೀಡನ್ ದೇಶ. ಅಲ್ಲಿ ಗೋತನ್ಬರ್ಗ್ ಎಂಬುದಾಗಿ ಹೇಳುವಂಥ ಒಂದು ಸಿಟಿ, ಒಂದು ಪಟ್ಟಣ ಇದೆ. ಅಲ್ಲಿಗೆ ನಾವು ಸೇವೆಗಾಗಿ ಬಂದಿದ್ದೆವು. ಆ ಸಿಟಿಯ ಪಕ್ಕದಲ್ಲಿ ಸಮುದ್ರದ ಒಳಗೆ ಇರುವಂಥ ಒಂದು ದ್ವೀಪ ಇದು. ಒಂದು ಚಿಕ್ಕ ಸುಂದರವಾದಂಥ ದ್ವೀಪ. ಇಲ್ಲಿ ಜನಗಳು ವಾಸವಾಗಿದ್ದಾರೆ. ಅನೇಕ ಆಲಯಗಳು ಕೂಡ ಇದೆ. ಅನೇಕ ಜನರು ಇಲ್ಲಿ ವಾಸವಾಗಿರುವುದನ್ನು ಕೂಡ ನೋಡಬಹುದು. ಬಹಳ ಸುಂದರವಾದಂಥ ಒಂದು ಸ್ಥಳ ಇದು. ಸರಿ, ಈ ದಿನ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯೆರೆಮೀಯ 20ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಭಯಂಕರ ಶೂರನಾಗಿ ಕರ್ತನು ನಿಮ್ಮ ಸಂಗಡ ಇದ್ದಾನೆ. ದೇವರು ಸಂಗಡ ಇದ್ದಾರೆಂಬುದಾಗಿ ಹೇಳುವುದೇ ದೊಡ್ಡ ಒಂದು ಸಂತೋಷ. ಅದರಲ್ಲಿ ಕೆಲವೊಮ್ಮೆ ದೇವರು ತಾಯಿಯ ಹಾಗೆ ಇರುತ್ತಾರೆ, ನಮ್ಮನ್ನು ಸಂತೈಸುತ್ತಾರೆ. ಕೆಲವೊಮ್ಮೆ ತಂದೆಯ ಹಾಗೆ ಇರುತ್ತಾರೆ, ನಮ್ಮನ್ನು ಹೊತ್ತುಕೊಂಡು ಸಾಗುತ್ತಾರೆ. ಕೆಲವೊಮ್ಮೆ ಸ್ನೇಹಿತನಂತೆ ನಮ್ಮ ಸಂಗಡ ಇರುತ್ತಾರೆ, ಒಳ್ಳೆಯ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುತ್ತಾರೆ. ಕೆಲವೊಮ್ಮೆ ಒಳ್ಳೆಯ ಕುರುಬನ ಹಾಗೆ ಇದ್ದು ಸುಂದರವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗುತ್ತಾರೆ. ಆ ರೀತಿ ಅನೇಕ ವಿಧಗಳು. ಇಲ್ಲಿ ಭಕ್ತನು ಏನು ಹೇಳುತ್ತಾನೆ ಅಂದರೆ, ಕರ್ತನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ನಿಮ್ಮ ಸಂಗಡ ಇರುವಂಥ ಕರ್ತನು ಒಬ್ಬ ತಂದೆಯಾಗಿ, ತಾಯಿಯಾಗಿ, ಕುರುಬನಾಗಿ ಮಾತ್ರವಲ್ಲ, ಭಯಂಕರ ಶೂರನಾಗಿ ಇದ್ದಾನೆ. ಭಯಂಕರ ಶೂರನು ಎಂಬುದಾಗಿ ಹೇಳುವಾಗ ಗೊತ್ತಲ್ಲವಾ, ಒಂದು ಮಲ್ಲಯುದ್ಧ ಮಾಡುತ್ತಾರೆ, ಬಾಕ್ಸಿಂಗ್ ಅಂದರೆ. ಅದರಲ್ಲಿ ಗೆದ್ದರೆ ಶೂರನು ಎಂಬುದಾಗಿ ಹೇಳುತ್ತಾರೆ. ಆತನು ಭಯಂಕರ ಶೂರನಾಗಿ. ದೇವರು ಕೆಲವೊಮ್ಮೆ ಆ ರೀತಿ ನಮ್ಮ ಸಂಗಡ ಇದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತಾರೆ. ದೇವರು ಆ ರೀತಿಯಾಗಿ ಭಯಂಕರ ಶೂರನಾಗಿ ಇರುವಾಗ, ನಮ್ಮ ಸಂಗಡ ಇರುವಾಗ ಏನು ನಡೆಯುತ್ತದೆ ಗೊತ್ತಾ? ಆ ಭಕ್ತನೇ ಹೇಳುತ್ತಾನೆ, ಆದುದರಿಂದ ಯೆಹೋವನು ಭಯಂಕರ ಶೂರನಾಗಿ ನನ್ನ ಸಂಗಡ ಇರುವುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ಎಂಬುದಾಗಿ. ನನ್ನನ್ನು ಹಿಂಸೆ ಪಡಿಸುವಂಥವರು ಗೆಲ್ಲುವುದಿಲ್ಲ, ಮುಗ್ಗರಿಸಿ ಬೀಳುವರು. ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಅವರ ಕಾರ್ಯ ಸಫಲವಾಗದು. ನನಗೆ ವಿರೋಧವಾಗಿ ಎದ್ದೇಳುತ್ತಾರಲ್ಲ, ಹೊಟ್ಟೆ ಕಿಚ್ಚಿನಿಂದ ಹಿಂಸೆ ಪಡಿಸಬೇಕೆಂದು ಎದ್ದೇಳುತ್ತಾರಲ್ಲ, ಅವರ ಇಷ್ಟಾರ್ಥಗಳು ನೆರವೇರುವುದಿಲ್ಲ, ನಾಚಿಕೆ ಪಡುವರು. ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಆಶಾಭಂಗ ಪಡುವರು, ಅವಮಾನ ಪಟ್ಟು ಹೋಗುವರು. ಆದ್ದರಿಂದ ಭಯಂಕರ ಶೂರನಾಗಿ ಕರ್ತನ ಸಂಗಡ ಇರುವುದರಿಂದ ನಿಮಗೆ ವಿರೋಧವಾಗಿ ಎದ್ದೇಳುವಂಥವರಿಗೆ ಏನಾಗುತ್ತದೆ ಎಂಬುದಾಗಿ ಬರೆದಿದೆ ಅಲ್ಲವಾ? ಮತ್ತ್ಯಾಕೆ ನೀವು ಭಯಪಡುತ್ತೀರಿ? ನಿಮಗೆ ವಿರೋಧವಾಗಿ ಯಾರು ಬೇಕಾದರೂ ಎದ್ದೇಳಲಿ, ಏನು ಬೇಕಾದರೂ ಬೆದರಿಸಲಿ, ಹಿಂಸೆ ಪಡಿಸಬೇಕೆಂದು ಏನೇ ಮಾಡಲಿ, ಅವರು ನಾಚಿಕೆಗೆ ಈಡಾಗುವರು, ಅವಮಾನಕ್ಕೆ ಗುರಿಯಾಗುವರು. ಅವರು ನಿಮ್ಮನ್ನು ಗೆಲ್ಲುವುದಕ್ಕೆ ಆಗುವುದಿಲ್ಲ. ಕರ್ತನು ಭಯಂಕರ ಶೂರನಾಗಿ ನಿಮ್ಮ ಸಂಗಡ ಇದ್ದಾನೆ. ಎಷ್ಟು ಸಂತೋಷ ಅಲ್ಲವಾ? ನಂಬಿಕೆಯಿಂದ ಹೇಳಿರಿ, ಕರ್ತನು ಭಯಂಕರ ಶೂರನಾಗಿ ನನ್ನ ಸಂಗಡ. ಆತನು ಬಹಳ ಭಯಂಕರ ಶೂರನಾಗಿ ನನ್ನ ಸಂಗಡ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಶತ್ರುಗಳು ನನ್ನನ್ನು ಗೆಲ್ಲುವುದಕ್ಕೆ ಆಗದು. ಅವರು ನಾಚಿಕೆ ಪಟ್ಟು ಹೋಗುವರು, ಅವಮಾನಕ್ಕೆ ಗುರಿಯಾಗುವರು. ನನಗೆ ಜಯ ಕೊಡುವಂತ ಭಯಂಕರ ಶೂರನಾಗಿರುವಂತ ಕರ್ತನಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.